Q&A ಪೀಸ್ ಮಾಡ್ಕೊಂಡು ಮನಿನೆಲ್ಲ ಅರ್ನ್ ಮಾಡಕ್ ಆಗೋದೇ ಇಲ್ಲ ಬ್ರೋ. ಗರ್ಲ್ ಫ್ರೆಂಡ್ ಇದ್ದಾರಾ? ಅದಿನ್ನೂ ನನ್ನ ಪರ್ಸನಲ್ ಅಕೌಂಟ್ ಅಲ್ಲಿ ಅಚೀವ್ ಲಾಕ್ ಮಾಡಿದ್ದೀನಿ ಆ ವಿಡಿಯೋಸ್ ಎಲ್ಲ. ಕರ್ನಾಟಕದಲ್ಲಿ ಇದುವರೆಗೂ ಯಾರು ಮಾಡೇ ಇಲ್ಲ ಅಂತಲ್ಲಿದ್ದಾಗ ಅನ್ಕೊಂತೀನಿ ಕಾಂಟೆಂಟ್ ಬೇಗ ನೋಡ್ತೀರಾ ಬ್ರೋ. ಸಕ್ಸಸ್ ನಾನು ಹಲೋ ಗೈಸ್, ಹೇಗಿದ್ರಿ ಎಲ್ರು? ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. Big ideas, bigger challenges. This is Prithvi Creator Sera. ಇವತ್ತೊಂದು ಕತೆ ಏನಂದ್ರೆ Q&A. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಕ್ವಶನ್ಸ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ನೀವು ಕ್ವಶನ್ಸ್ ಅಂತೂ ಕೇಳಿದ್ದೀರಾ, ಈಗ ಆನ್ಸರ್ ಮಾಡೋ ಕರ್ತವ್ಯ ನಂದು. ಸೊ ಅದನ್ನೇ ಮಾಡ್ತಿರೋದು ಗೈಸ್. ಈಗ ಫಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ನನಗೆ ಕ್ವಶನ್ಸ್ ಅಂತೂ ತುಂಬ ಬಂದಿತ್ತು. ಈ ವಿಡಿಯೋಗೋಸ್ಕರ ಒಂದು 10 ಕ್ವಶನ್ನ ಎತ್ಕೊಂಡಿದ್ದೀನಿ. ಇನ್ನೂ ಮಿಕ್ಕಿರೋ ಕ್ವಶನ್ಸ್ಗೂ ಆನ್ಸರ್ಸ್ ಬೇಕಂದ್ರೆ ನನಗೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಫಸ್ಟ್ ಕ್ವಶನ್ಸ್ ಕಡೆ ಬರೋದಾದ್ರೆ ಗೈಸ್, ಹೂ ಇನ್ಸ್ಪೈರ್ಡ್ ಯು ಟು ಸ್ಟಾರ್ಟ್ ಕಾಂಟೆಂಟ್ ಕ್ರಿಯೇಷನ್? ಗೈಸ್ ಆ್ಯಕ್ಚುಲಿ ನಾನು ಯಾರನ್ನೂ ಇನ್ಸ್ಪೈರ್ ಆಗಿ ತೊಗೊಂಡಿಲ್ಲ ಕಾಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ. ಬಿಕಾಸ್ ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು, ಒಂದು ನೇಮ್ ಫೇಮ್ ಮಾಡ್ಕೊಬೇಕು, 4 ಜನ ಎಲ್ಲಾದರೂ ಹೋದರೆ ಮಾತಾಡಿಸ್ಬೇಕು, ಗುರ್ತಿಡಿಬೇಕು ನನ್ನ ಅಂತ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ನನ್ನ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ನಾನು 10th ಇದ್ದಾಗ ಅನ್ಕೊಂತೀನಿ ಕಾಂಟೆಂಟ್ ಕ್ರಿಯೇಷನ್ ಮಾಡಿದ್ದು. ಅದಿನ್ನೂ ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಅಚೀವ್ ಲಾಕ್ ಮಾಡಿದ್ದೀನಿ ಆ ವಿಡಿಯೋಸ್ ಎಲ್ಲ. ಅದರಿಂದ ಅಷ್ಟೇ ಗೈಸ್ ನಾನು ಕಾಂಟೆಂಟ್ ಕ್ರಿಯೇಷನ್ ಒಳಗಡೆ ಬಂದಿದ್ದು. ಮತ್ತು ಮೈನ್ ಥಿಂಗ್ ಏನು ಅಂದರೆ, ನಾನು ಕ್ಲಾತಿಂಗ್ ಬ್ರ್ಯಾಂಡ್ ಕೂಡ ರನ್ ಮಾಡ್ತಿದ್ದೆ. ಸೊ ಅದಕ್ಕೆ ರೀಚ್ ಬೇಕು ಅಂದ್ಬಿಟ್ಟು ನಾನು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ. ಆದರೆ ನಾನು ಚಿಕ್ಕ ವಯಸ್ಸಿಂದ ನನ್ನ ಡ್ರೀಮ್ ಇರೋದ್ರಿಂದ ಒಂದು ಹೆಸರು ನೇಮ್ ಫೇಮ್ ಮಾಡಬೇಕು ಅಂತ. ಸೊ ಯಾಕೆ ಮಾಡಬಾರ್ದು, ನಾನು ಮಾಡೋಣ ಅಂದ್ಬಿಟ್ಟು ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ ಗೈಸ್. ಆಮೇಲೆ ಇನ್ನೂ ತುಂಬ ಕ್ವಶನ್ಸ್ ಏನು ಅಂದರೆ, ಕಾಲೇಜ್ ಡೈಲಿ ಬ್ಲಾಗ್ಸ್ ಮಾಡು ಬ್ರೋ. ಗೈಸ್ ಮಾಡೋದೇನೋ ಮಾಡ್ಬೋದು ಗೈಸ್, ಮಾಡೋದಕ್ಕೇನಿಲ್ಲ. ಆದರೆ ಎಡಿಟ್ ಮಾಡೋದ್ರಲ್ಲಿರೋದು ಗೈಸ್ ಅದು ಕಷ್ಟ. ಡೈಲಿ ಮಾಡಿ ಅಪ್ಲೋಡ್ ಮಾಡೋಕ್ಕಂತೂ ಆಗಲ್ಲ. ಏನೋ ತಿಂಗಳಿಗೊಂದ್ಕಿತ ಇಲ್ಲ 2 ತಿಂಗಳಿಗೊಂದ್ಕಿತ ಇಲ್ಲ ಈವೆಂಟ್ಸ್ ಇದ್ದಾಗ ಮಾಡಿ ಅಪ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಡೈಲಿ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಗೈಸ್. ಇದು ಡೈಲಿ ಬ್ಲಾಗ್ಸ್ ಅಂತೂ ಕತೆನೇ ಬೇಡ. ಈಗ ನಾನು ಇನ್ಸ್ಟಾದಲ್ಲಿ ಡೈಲಿ ಬ್ಲಾಗ್ಸ್ ಮಾಡೋಕೆ ಹೋದ್ರೂ ಡಬ್ಬಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಎಲ್ಲ ಒಬ್ಬನೇ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಅಷ್ಟೇ ಬ್ರೋ, ಏನಿಲ್ಲ. ಆದರೆ ಅವಾಗವಾಗ ಈವೆಂಟ್ಸ್ ಇದ್ದಾಗ, ಕಾಲೇಜ್ದು ಫೆಸ್ಟ್ ಇದ್ದಾಗ, ಮತ್ತು ಏನಾದರೂ ಇಷ್ಟ ಆದಾಗ ಅವಾಗವಾಗ ಒಂದೊಂದು ವಿಡಿಯೋ ಮಾಡಾಕ್ತೀನಿ. ಆಮೇಲೆ ಇನ್ನೂ ತುಂಬ ಜನ ಕೇಳಿದರೆ, ಬ್ರೋ ನೀವೊಂದು ಚಾಲೆಂಜ್ ತೊಗೊಂಡಿದ್ರಲ್ಲ 5K ಯಾವಾಗ ಬ್ರೋ ಅಂತ. ಬ್ರೋ ಚಾಲೆಂಜ್ ಏನೋ, ನಾನು ಚಾಲೆಂಜ್ ತೊಗೊಂಡಿದ್ದು ಬಂದು 1K ಬ್ರೋ ಇನ್ಸ್ಟಾಗ್ರಾಮಲ್ಲಿ. ಅದು ನಾನು ಸ್ವಲ್ಪ ಕಾಂಟೆಂಟ್ ಕ್ರಿಯೇಷನ್ನು ಸ್ವಲ್ಪ ಅವಾಗ ಸ್ಲೋ ಮಾಡಿದೆ ಸ್ವಲ್ಪ ಇಶ್ಯೂಸಿಂದ. ಆದರೆ ನಾನು ಮತ್ತೆ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಒಳ್ಳೆ ಕಂಬ್ಯಾಕ್ ಕೊಡಬೇಕು ಅನ್ನೋದು ನನ್ನ ಆಸೆ. ಅದರಿಂದ ಸ್ವಲ್ಪ ಕಾಂಟೆಂಟ್ ಮೇಲೆ ಇದು ರೈಟಿಂಗ್ ಮೇಲೆ ಇದು ಮಾಡ್ತಿದ್ದೀನಿ. ಅದರಿಂದ ಗೈಸ್ ಪಕ್ಕ ಒಂದಲ್ಲ ಒಂದಿನ ನಮ್ಮ ಜನ ಎಲ್ಲ ಪ್ರೀತಿ ತೋರಿಸಿದ್ರೆ, ನನ್ನದು ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪಕ್ಕ ಒಂದಲ್ಲ ಒಂದಿನ 5K ಗೈಸ್ 500K ಮಾಡೇ ಮಾಡ್ತಾರೆ ಬ್ರೋ. ಬರ್ತೀವಿ, 5K ಬಂದೇ ಬರ್ತೀರಿ ಬ್ರೋ. ಮತ್ತು ತುಂಬ ಜನ ಕೇಳಿದರು ಗೈಸ್ ನನಗೆ, ಬ್ರೋ ಕ್ವಶನ್ ಏನು ಇಲ್ಲ, ನೀನು ಸಕ್ಸಸ್ನ ಬೇಗ ನೋಡಬೇಕು ಅಂತ. ಇದನ್ನ ಆಲ್ಮೋಸ್ಟ್ ಒಂದು 10-12 ಜನ ಕೇಳಿದ್ದಾರೆ ಗೈಸ್. ಲೈಕ್ ಸಕ್ಸಸ್ಸು ಯಾವತ್ತೂ ನಿಧಾನಕ್ಕೆ ಬೆಳಿಬೇಕು ಬ್ರೋ. ನಾವು ನೆಡ್ತಿರೋದು ಆಲದ ಮರ 2-3 ದಿವಸದಲ್ಲಿ ಕಿತ್ತಾಕೋ ಕಾಂಗ್ರೆಸ್ಗಿರಲ್ಲ ಬ್ರೋ. ಅದರಿಂದ ಫೌಂಡೇಶನ್ನ ಗಟ್ಟಿಯಾಗಿ ಮುಂದೆ ಒಂದಿನ ಆಲದ ಮರ ಬೆಳೆಯೋಣ ಬ್ರೋ. ಬೆಳೆಯೋಣ. ಬೇಗ ನೋಡ್ತೀರಾ ಬ್ರೋ ನನ್ನ ಸಕ್ಸಸ್ನ ನೋಡೋಕೆ ಆಸೆ ಬೀಳ್ತಾರವ್ರಿಗೆಲ್ಲ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಆಮೇಲೆ 5ನೇ ಕ್ವಶನ್ನು, ರೀಸನ್ ಬಿಹೈಂಡ್ ಟು ಸ್ಟಾರ್ಟ್ ಯೂಟ್ಯೂಬ್. ಇದ್ರೂ ಗೈಸ್ ಬೇಜಾನ್ ಜನ ಕೇಳಿದ್ರ ಗೈಸ್. ಆ್ಯಕ್ಚುಲಿ ನಾನು ಹೇಳ್ದಂಗೆ ನೇಮು ಫೇಮು ಓಕೆ ಅದೊಂದು ಪಾರ್ಟ್. ಆದರೆ ಗೈಸ್ ನಾನು ಮೇಯ್ನ್ ಏನಕ್ಕೆ ಸ್ಟಾರ್ಟ್ ಮಾಡಿರೋದು ಅಂದರೆ ಯೂಟ್ಯೂಬ್ ಗೈಸ್. ಕರ್ನಾಟಕದಲ್ಲಿ ಇದುವರೆಗೂ ಯಾರು ಮಾಡೇ ಇಲ್ಲ. ಆ ಥರ ನಾನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಲೈಕ್ ಅದನ್ನು ನೀವು ಮುಂದೆ ಹೋಗ್ತಾ ನೋಡ್ತೀರಿ ಗೈಸ್. ಈಗ ನಾನು ಹೇಳ್ಬಿಟ್ಟು ಈ ವಿಡಿಯೋಗಾಗಿ ಹೇಳ್ಬಿಡ್ತೀನಿ. ಈ ವಿಡಿಯೋಗಾಗಿ ಹೇಳಿದ್ರೆ ನಾನು ಅದನ್ನು ನಡ್ಕೊಂಡಿಲ್ಲ ಅಂದರೆ ನಿಮಗೂ ಒಂಥರ ಇದಾಗುತ್ತೆ, ನನಗೂ ಇದೆ. ಅಂದರೆ ಅದನ್ನು ಮುಂದೆ ಹೋಗ್ತಾ ಹೇಳ್ತೀನಿ. ನಂದು ಮೈನ್ ಥಿಂಗೇ ಯೂಟ್ಯೂಬಲ್ಲಿ ಒಂಥರ ದೊಡ್ಡದಾಗಿದೆ ಗೈಸ್. ಆ ದೊಡ್ಡದಾಗಿ ಮಾಡೋ ತನಕ ನಾನು ಯೂಟ್ಯೂಬ್ನಂತೂ ಬಿಡೋನಲ್ಲ, ನಾನು ಮಾಡೇ ಮಾಡ್ತೀನಿ ಗೈಸ್.
ಇದನ್ನ ತುಂಬ ಜನ ಕೇಳಿದ್ದೀರಾ, ಯಾಕೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಅಂತ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಒಂದು ಇದಕ್ಕೆ ಸ್ಟೇಜಿಗೆ ಬಂದಮೇಲೆ ಗೈಸ್ ಸ್ಟಾರ್ಟ್ ಮಾಡ್ತೀನಿ, ನೀವು ನೋಡ್ತೀರಾ, ಮಾಡ್ತೀನಿ ಗೈಸ್. ಒಟ್ನಾಗ ಕರ್ನಾಟಕ ಅಂತಲ್ಲ ಗೈಸ್, ಇಡೀ ಇಂಡಿಯಾದಲ್ಲಿ ಒಳ್ಳೆ ಹೆಸರು ಮಾಡ್ತೀನಿ. ಅದು ನನ್ನ ಮೇಲೆ ನನಗೆ ನಂಬಿಕೆ ಇದೆ ಗೈಸ್, ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಕ್ಕ ಮಾಡಬೇಕು ಗೈಸ್ ಅಷ್ಟೇ. ಆರನೇ ಕ್ವಶನ್, ವೇರ್ ಡು ಯು ಸಿ ಯುವರ್ ಚಾನಲ್ ಆಫ್ಟರ್ 5 years? ಅದೇ ಗೈಸ್, ಇದ್ರೂ ಅಷ್ಟೇ ತುಂಬ ಜನ ಕೇಳಿದ್ರು. ಅದ್ರಿಗೆ ನಾನು ಅದೇ ಹೇಳ್ತಿಲ್ಲ, ಒಂದು ಒಳ್ಳೆ ಲೆವೆಲಲ್ಲಿ ನೋಡೋಕೆ ಇಷ್ಟ ಬೀಳ್ತೀನಿ. ಅಂದರೆ ಚಾನಲ್ಗಿಂತ ಕರ್ನಾಟಕದಿಂದ ಬಂದು ಈ ಥರ ಮಾಡ್ತಿದ್ದೀರ ಅಂತ ಒಳ್ಳೆ ಸ್ಥಾನದಲ್ಲಿ ನೋಡೋಕೆ ಇಷ್ಟ ಬೀಳ್ತೀನಿ ಗೈಸ್. ಅದೇ ಕರ್ನಾಟಕದಲ್ಲಿ ಇದುವರೆಗೂ ಯಾರೂ ಮಾಡ್ತಿಲ್ಲ, ಮಾಡೋಕ್ಕೂ ಹೋಗಲ್ಲ, ಬಿಕಾಸ್ ಅದು ಆ ಥರ ಇದೆ ಅದು. ಸೊ ಅದನ್ನು ಮುಂದೆ ಮಾಡಬೇಕು ಅಂತ ನನ್ನ ಆಸೆ. ಮುಂದೆ ಒಂದೊಂದು ಸ್ಟೆಪ್ಪಾಗೆ ಮಾಡ್ಕೊಂಡು ಹೋಗೋಣ ಗೈಸ್, ಅದಕ್ಕೋಸ್ಕರನೇ ಸುಮ್ಮನೆ ಇದ್ದೀನಿ. ಲೈಕ್ ಒಂದು ಸ್ಟೇಜಿಗೆ ಬಂದಮೇಲೆ ಗೈಸ್ ಮುಂದೆ ಹೋಗೋಣ ಪಕ್ಕ. ಗೈಸ್ 7ನೇ ಕ್ವಶನ್, ಹೂ ಈಸ್ ಯುವರ್ ಬಿಗ್ಗೆಸ್ಟ್ ಕಾಂಪಿಟೇಷನ್ ಬ್ರೋ? ಇದ್ರಲ್ಲಿ ಬಂದು ನಾನು ಕಾಂಪಿಟೇಷನ್ ಥರ ಯಾರನ್ನೂ ಎತ್ಕೊಂಡೋಗಿ ಹೋಗಲ್ಲ ಬ್ರೋ, ಬಿಕಾಸ್ ಅವ್ರ ಪಾತ್ ಅವ್ರಿಗೆ, ಅಂದರೆ ಅವ್ರ ದಾರಿ ಅವ್ರಿಗೆ, ನನ್ನ ದಾರಿ ನನಗೆ. ಸೊ ಯಾವತ್ತೂ ಅಷ್ಟೇ ಬ್ರೋ, ಮೀ ವರ್ಸಸ್ ಮೀ, ನನ್ನಿಂದ ನಾನೇ, ನನ್ನ ಎದುರಾಳಿ ನಾನೇ ಆಗಿರ್ತೀನಿ ಯಾವತ್ತೂ. ಅದಕ್ಕೆ ನಾನು ಯಾರನ್ನೂ ಕಾಂಪಿಟೇಷನಾಗಿ ತೊಗೊಳಕ್ಕೆ ಹೋಗೋದೇ ಇಲ್ಲ ಬ್ರೋ. ಎಲ್ಲ ಒಟ್ಟಾಗಿ ಒಟ್ಟಾಗಿ ಮಾಡ್ಕೊಳ್ಳೋಣ ಅಷ್ಟೇ. ಕಾಂಪಿಟೇಷನ್ ಅಂದರೆ ಎಲ್ಲ ಏನಿಲ್ಲ ಗೈಸ್. ಒಂದಿನ ನಾನು ಬೇಕಾಗುತ್ತೆ, ಒಂದಿನ ನೀವು ಬೇಕಾಗುತ್ತೆ, ಇಲ್ಲ ಇನ್ನೊಂದಿನ ನನ್ನ ಫ್ರೆಂಡ್ ಬೇಕಾಗುತ್ತೆ, ಇನ್ನೊಂದಿನ ಇನ್ನೊಬ್ಬರು ಬೇಕಾಗುತ್ತೆ. ಸೊ ಯಾವತ್ತೂ ನಾವು ಕಂಬೈನ್ ಆಗಿರಬೇಕು ಅಷ್ಟೇ ಗೈಸ್ ಹೇಳೋದು. ಮತ್ತು ಗೈಸ್ 8ನೇ ಕ್ವಶನ್ನು, ಎಷ್ಟು ಜನ ಕೇಳಿದ್ರಂದರೆ ಗೈಸ್ 8ನೇ ಕ್ವಶನ್ನು, ಗರ್ಲ್ ಫ್ರೆಂಡ್ ಇದ್ದಾರಾ? ಗೈಸ್ ನಮ್ಮ ಹುಡುಗಿಗೆ ಯಾರು ಬೀಳ್ತಾರೆ ಹೇಳಿ ಗರ್ಲ್ ಫ್ರೆಂಡು? ಎಷ್ಟು ಜನ ಅಂದರೆ 8-9 ಜನ ಕೇಳಿದ್ದೀರಾ ಗೈಸ್. ನಮ್ಗೆ ಯಾರು ಬೀಳ್ತಾರ? ಫಸ್ಟ್ ಆಫ್ ಆಲ್ ಹುಡುಗಿರೇ ಬೀಳಲ್ಲ, ಅದರಲ್ಲಿಯೂ ಗರ್ಲ್ ಫ್ರೆಂಡ್ ಇದ್ದಾರಾ ಬ್ರೋ? ಸೊ ನಿಜ ಎಷ್ಟು ಇದಾಗುತ್ತಂದ್ರೆ, ಗರ್ಲ್ ಫ್ರೆಂಡ್ ಎಲ್ಲ ನಮಗೆಲ್ಲ ಯಾರು ಬೀಳ್ತಾರೆ ಗೈಸ್? ಅವೆಲ್ಲ ಸುಮ್ಮನೆ ಇದ್ದೋ ಅಷ್ಟೇ. ಗರ್ಲ್ ಫ್ರೆಂಡ್ ಯಾರು ಇಲ್ಲ ಗೈಸ್, ಆರಾಮಾಗಿ ಪೀಸ್ ಆಗಿದೆ ಲೈಫು, ಆರಾಮಾಗಿದ್ದೀನಿ ಗೈಸ್. 9ನೇ ಕ್ವಶನ್ ಕಡೆ ಹೋಗೋದಾದ್ರೆ, ಬ್ರೋ ಮನಿ ಆರ್ ಪೀಸ್ ಅಂತ ಹಾಕಿದ್ರು, ಇದನ್ನ ಒಬ್ಬರೇ ಹಾಕಿದ್ರು ಬ್ರೋ. ಹೇಳ್ತೀನಿ ಕೇಳು ಬ್ರೋ, ಮನಿ ಆರ್ ಪೀಸ್, ಇದು ಎರಡು ಮಧ್ಯೆ ಏನಿದೆ ಗೊತ್ತಾ ಬ್ರೋ? ಮನಿ ಬ್ರೋ. ನೀವು ಯಾವಾಗ ಮನಿ ಮಾಡ್ಕೊಂತೀರೋ ಬ್ರೋ ಅವಾಗಲೇ ಪೀಸ್ ಬರೋದು. ನೀವು ಪೀಸ್ ಮಾಡ್ಕೊಂಡು ಮನಿನೆಲ್ಲ ಅರ್ನ್ ಮಾಡೋಕ್ಕಾಗೋದೇ ಇಲ್ಲ ಬ್ರೋ. ನೀವು ಮನಿ ಮಾಡಿದ್ರೆ ಪೀಸ್ ಆಗಿರ್ತೀರಾ. ತುಂಬ ಜನ ಹೇಳ್ತಾರೆ ಮನಿ ಮಾಡಿದ್ರೆ, ಕಾಸು ಮಾಡಿದ್ರೆ ಯಾವತ್ತೂ ಸಂತೋಷವಾಗಿರೋಕ್ಕಾಗಲ್ಲ ಗೈಸ್. ಸಂತೋಷನೇ ಮನಿ ಗೈಸ್. ಕಾಸಿದ್ರೆ ನೀವೇನು ಬೇಕೋ ಮಾಡ್ಬೋದು. ನಿಮ್ಗೆ ಖುಷಿ ನಿಮ್ಗೆ ಎಷ್ಟು ಖುಷಿ ಸಿಗುತ್ತೆ ಗೈಸ್. ಈಗ ಲೈಕ್ ನಿಮ್ಮ ಹತ್ರ ಈಗ ಕಾಸಿಲ್ಲ ಅಂದರೆ, ಈಗ ಒಂದು ವಸ್ತು ನೋಡ್ತೀರಾ, ಆ ವಸ್ತು ನೋಡಿ ಅದನ್ನ ತಗೊಳಕ್ಕಾಗಿಲ್ಲ ಅಂದರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ. ಅದೇ ನಿಮ್ಮ ಹತ್ರ ಕಾಸಿದ್ದ ಆ ವಸ್ತು ತಗೊಂಡ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಇಷ್ಟೇ ಗೈಸ್ ಮನಿ ಆರ್ ಪೀಸ್ ಅಂದರೆ ಮನಿ. ಆಮೇಲೆ 10ನೇ ಕ್ವಶನ್ ಕಡೆ ಹೋಗೋದಾದ್ರೆ, ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಡ್ರೀಮ್ ಇನ್ ಲೈಫ್? ಇದನ್ನ ನನ್ನ ಫ್ರೆಂಡು ಕೇಳಿರೋದು. ಮಚ್ಚಿ ನಂದು ಬಿಗ್ಗೆಸ್ಟ್ ಡ್ರೀಮ್ ನಿನಗೂ ಹೇಳಿದ್ದೀನಿ, ಸುಮಾರ್ಗಿಂತ ಹೇಳಿದ್ದೀನಿ. ನಾನು ಏನಾದರೂ ಒಳ್ಳೆ ಹೆಸರು ಮಾಡ್ಕೊಬೇಕು ಮಚ್ಚಿ. ನಾ ಎಲ್ಲಾದರೂ 4 ಕಡೆ ಹೋದ್ರೆ, ಇಲ್ಲ ಎಲ್ಲಾದರೂ ಹೋದರೆ 4 ಜನ ನನ್ನನ್ನು ಗುರ್ತಿರಿಸಿ ಮಾತಾಡಿಸ್ಬೇಕು. ಇದೇ ಗೈಸ್ ನಂದು ಬಿಗ್ಗೆಸ್ಟ್ ಡ್ರೀಮ್. ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇರೋದು, ನಾನು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು, ಒಳ್ಳೆ ಹೆಸರು ಮಾಡಬೇಕು, ನನ್ನ ಜನ ಎಲ್ಲಾದರೂ ಹೋದರೆ ಪೃಥ್ವಿ ಅಂತ ಮಾತಾಡಿಸ್ಬೇಕು. ಇದೇ ಗೈಸ್ ನನಗೆ ಬೇಕಾಗಿರೋದು. ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದೇ ಅದಕ್ಕೋಸ್ಕರ. ಅದರಿಂದ ಮುಂದೆ ಹೋಗ್ತಿರೋಣ. ಇಷ್ಟೇ ಗೈಸ್ ಇವತ್ತೊಂದು ಕ್ವಶನ್ಸು. ಪಾರ್ಟ್ 2 ಬೇಕಾಗಿದ್ರೆ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಬಾಯ್, ಗುಡ್ ಬಾಯ್.